ನಾನಿವತ್ತು ಮಧ್ಯಾಹ್ನದಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆಗೆ ಬೆಂಡೆಕಾಯಿ ಗೊಜ್ಜು ಮತ್ತು ಅನ್ನ ಮಾಡಿದ್ದೆ. ಈಗ ನನ್ನ ಮಗನಿಗೆ ಪಾಯಸ ಮಾಡಿಕೊಡ್ಬೇಕಂತೆ. ಅವನಿಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತಂತೆ. ಮಮ್ಮಿ ನನಗೆ ಪಾಯಸ ಬೇಕು, ಪಾಯಸ ಮಾಡಿಕೊಡು ಅಂತ ಹಠ ಮಾಡ್ತಾ ಇದ್ದಾನೆ. ನಾನು ಹೇಳೋಕ್ಕಿಂತ ನನ್ನ ಮಗನ ಬಾಯಲ್ಲಿ ಕೇಳಿ ಏನು ಬೇಕು ಅಂತ ಕೇಳ್ತೀನಿ. ಏನು ಮಾಡಿಕೊಡ್ಬೇಕು? ಪಾಯಸ ಮಾಡಿಕೊಡ್ಬೇಕಾ? ಅವನಿಗೆ ಇವಾಗ ಪಾಯಸ ಮಾಡಿಕೊಡ್ಬೇಕಂತೆ. ಸೊ ಹಾಗಾಗಿ ಬನ್ನಿ, ನಮ್ಮ ಮನೆಯಲ್ಲಿ ತುಂಬ ಸ್ಪೆಷಲ್ ಪಾಯಸ ಮಾಡೋದು ಅಂದರೆ ತುಂಬ ಚಿಕ್ಕ ಶಾವಿಗೆಯಿಂದ ನಾವು ಪಾಯಸ ಮಾಡ್ತೀವಿ. ಬನ್ನಿ, ನಿಮ್ಮೊಟ್ಟಿಗೂ ಸಹ ಶೇರ್ ಮಾಡ್ಕೊತೀನಿ ಪಾಯಸ ಯಾವ ರೀತಿ ಮಾಡೋದು ಅಂತ. ನೀವು ಸಹ ಒಂದು ರೆಸಿಪಿನ ನೋಡ್ಕೊಂಬನ್ನಿ, ಓಕೆನಾ? ನಾನೀಗ ಒಂದು ಬಾಂಡಲಿಗೆ 2 ಚಮಚ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಚೆನ್ನಾಗಿ ಕೆಂಪುಗಾಗೋ ರೀತಿಲಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ತಾ ಇದ್ದರೆ ಅದು ತುಪ್ಪ ಫ್ಲೇವರು ಮತ್ತು ಅದರೊಳಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಸೇರ್ಕೊಂಡಿರುತ್ತಲ್ವ. ಪಾಯಸ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಅದೇ ತುಪ್ಪಕ್ಕೆ ನಾನು ಇವಾಗ ಒಂದು ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ. ಮತ್ತು ತುಪ್ಪ ವೇಸ್ಟ್ ಮಾಡಬಾರ್ದಲ್ವ, ಸೊ ಹಾಗಾಗಿ ಒಂದು ಬೌಲ್ ಹಾಲನ್ನು ಹಾಕ್ಕೊಳ್ಳಿ. ಹಾಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೋಬೇಕು. ಗಟ್ಟಿ ಹಾಲು ಪಾಯಸ ಮಾಡಿದ್ರೆ ಸಣ್ಣ ಮಕ್ಕಳಿಗೆ ತುಂಬ ಕಫ ಆಗೋ ಚಾನ್ಸಸ್ ಸಹ ಇರುತ್ತೆ. ಈ ರೀತಿಯಾಗಿ ಅಂಗಡಿಯಲ್ಲಿ ರೋಸ್ಟೆಡ್ ಶಾವಿಗೆ ಸಿಗುತ್ತೆ, ತೆಳುವಾಗಿರೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನೀಗ ಈ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸ್ಪೂನಲ್ಲಿ ನೀವು ನೀಟಾಗಿ ತಿರುಗಿಸ್ತಾ ಇರಿ. ಹಾಲಿಗೆ ಮುಂಚೆನೇ ಸಕ್ಕರೆ ಹಾಕ್ಕೊಂಡ್ರೆ ಶಾವಿಗೆ ಅದು ಬೇಗ ಬೇಯಲ್ಲ. ಸೊ ಹಾಗಾಗಿ ಹಾಲು ಹಾಕ್ಕೊಂಡು ಈ ರೀತಿ ಶಾವಿಗೆಯನ್ನು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ, ಬೇಗನೆ ಆಗುತ್ತೆ. ಈ ರೀತಿ ಪಾಯಸವನ್ನು ನಾವು ನೈವೇದ್ಯಕ್ಕೆ ಮತ್ತು ಏನಾದರೂ ಫಂಕ್ಷನ್ ಇದ್ದಾಗ, ಯಾರಾದರೂ ಗೆಸ್ಟ್ಗಳು ಬಂದಾಗ ಈಸಿಯಾಗಿ ಮಾಡ್ಬೋದು. ನಾನೀಗ ಒಂದು ಬೌಲ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಪ್ರಮಾಣದಲ್ಲಿ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಹೀಗೆ ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದಾದ್ಮೇಲೆ ಏಲಕ್ಕಿ ಪುಡಿಯನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಘಮನೂ ಸಹ ಇರುತ್ತೆ. ಇದಕ್ಕೆ ಬೇಕಾದರೆ ನೀವು ಬಾದಾಮ್ ಪುಡಿ ಮತ್ತು ಕೇಸರಿ ಅದನ್ನು ಸಹ ಆ್ಯಡ್ ಮಾಡ್ಬೋದು. ಸೊ ನಾನೀಗ ಬೇಡ ಅಂತ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾವಿವಾಗ ಪ್ಲೇಟಿಗೆ ಎತ್ತಿಟ್ಕೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಈ ಒಂದು ಪಾಯಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ಎಷ್ಟು ರುಚಿಯಾಗಿದೆ ಅಂತ ಹೇಳಿ ಸಹ ಹೋಗ್ತಾರೆ. ಚೆನ್ನಾಗಿರುತ್ತೆ. ಬೇಕಿದ್ರೆ ಒಣಶುಂಠಿನೂ ಸಹ ಹಾಕ್ಕೋಬೋದು. ಸಿಂಪಲ್ಲಾಗಿ ಪಾಯಸ ಮಾಡಿದ್ರೆ ಚೆನ್ನಾಗಿ. ಈ ಥರ ಒಂದು ಕುದಿಸ್ಕೊಂಡ್ಬಿಟ್ರೆ ಪಾಯಸ ರೆಡಿ ಆಯಿತು ಅಂತ ಅರ್ಥ. ನೋಡಿ, ಪಾಯಸ ರೆಡಿ ಆಯಿತು, ತುಂಬ ಚೆನ್ನಾಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಪಾಯಸ. ನಮ್ಮ ಮನೆಯಲ್ಲಿ ಈ ಪಾಯಸನ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ, ನನ್ನ ಹಸ್ಬೆಂಡಿಗೂ ಅಷ್ಟೇ. ಯಾವಾಗಾದರೂ ಸ್ವಲ್ಪ ಬೇಜಾರಾದಾಗ, ಸ್ವೀಟ್ ತಿನ್ನಬೇಕು ಅಂದಾಗ ಪಾಯಸ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಈ ಒಂದು ರೆಸಿಪಿನ ನೀವು ಸಹ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಬಾಯ್ ಬಾಯ್, ಸಿ ಯು. ಮತ್ತೆ ಒಂದು ಒಳ್ಳೆ ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆಗೆ ಬೆಂಡೆಕಾಯಿ ಗೊಜ್ಜು ಮತ್ತು ಅನ್ನ ಮಾಡಿದ್ದೆ. ಈಗ ನನ್ನ ಮಗನಿಗೆ ಪಾಯಸ ಮಾಡಿಕೊಡ್ಬೇಕಂತೆ. ಅವನಿಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತಂತೆ. ಮಮ್ಮಿ ನನಗೆ ಪಾಯಸ ಬೇಕು, ಪಾಯಸ ಮಾಡಿಕೊಡು ಅಂತ ಹಠ ಮಾಡ್ತಾ ಇದ್ದಾನೆ. ನಾನು ಹೇಳೋಕ್ಕಿಂತ ನನ್ನ ಮಗನ ಬಾಯಲ್ಲಿ ಕೇಳಿ ಏನು ಬೇಕು ಅಂತ ಕೇಳ್ತೀನಿ. ಏನು ಮಾಡಿಕೊಡ್ಬೇಕು? ಪಾಯಸ ಮಾಡಿಕೊಡ್ಬೇಕಾ? ಅವನಿಗೆ ಇವಾಗ ಪಾಯಸ ಮಾಡಿಕೊಡ್ಬೇಕಂತೆ. ಸೊ ಹಾಗಾಗಿ ಬನ್ನಿ, ನಮ್ಮ ಮನೆಯಲ್ಲಿ ತುಂಬ ಸ್ಪೆಷಲ್ ಪಾಯಸ ಮಾಡೋದು ಅಂದರೆ ತುಂಬ ಚಿಕ್ಕ ಶಾವಿಗೆಯಿಂದ ನಾವು ಪಾಯಸ ಮಾಡ್ತೀವಿ. ಬನ್ನಿ, ನಿಮ್ಮೊಟ್ಟಿಗೂ ಸಹ ಶೇರ್ ಮಾಡ್ಕೊತೀನಿ ಪಾಯಸ ಯಾವ ರೀತಿ ಮಾಡೋದು ಅಂತ. ನೀವು ಸಹ ಒಂದು ರೆಸಿಪಿನ ನೋಡ್ಕೊಂಬನ್ನಿ, ಓಕೆನಾ? ನಾನೀಗ ಒಂದು ಬಾಂಡಲಿಗೆ 2 ಚಮಚ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಚೆನ್ನಾಗಿ ಕೆಂಪುಗಾಗೋ ರೀತಿಲಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ತಾ ಇದ್ದರೆ ಅದು ತುಪ್ಪ ಫ್ಲೇವರು ಮತ್ತು ಅದರೊಳಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಸೇರ್ಕೊಂಡಿರುತ್ತಲ್ವ. ಪಾಯಸ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಅದೇ ತುಪ್ಪಕ್ಕೆ ನಾನು ಇವಾಗ ಒಂದು ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ. ಮತ್ತು ತುಪ್ಪ ವೇಸ್ಟ್ ಮಾಡಬಾರ್ದಲ್ವ, ಸೊ ಹಾಗಾಗಿ ಒಂದು ಬೌಲ್ ಹಾಲನ್ನು ಹಾಕ್ಕೊಳ್ಳಿ. ಹಾಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೋಬೇಕು. ಗಟ್ಟಿ ಹಾಲು ಪಾಯಸ ಮಾಡಿದ್ರೆ ಸಣ್ಣ ಮಕ್ಕಳಿಗೆ ತುಂಬ ಕಫ ಆಗೋ ಚಾನ್ಸಸ್ ಸಹ ಇರುತ್ತೆ. ಈ ರೀತಿಯಾಗಿ ಅಂಗಡಿಯಲ್ಲಿ ರೋಸ್ಟೆಡ್ ಶಾವಿಗೆ ಸಿಗುತ್ತೆ, ತೆಳುವಾಗಿರೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ.
ನಾನೀಗ ಈ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸ್ಪೂನಲ್ಲಿ ನೀವು ನೀಟಾಗಿ ತಿರುಗಿಸ್ತಾ ಇರಿ. ಹಾಲಿಗೆ ಮುಂಚೆನೇ ಸಕ್ಕರೆ ಹಾಕ್ಕೊಂಡ್ರೆ ಶಾವಿಗೆ ಅದು ಬೇಗ ಬೇಯಲ್ಲ. ಸೊ ಹಾಗಾಗಿ ಹಾಲು ಹಾಕ್ಕೊಂಡು ಈ ರೀತಿ ಶಾವಿಗೆಯನ್ನು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ, ಬೇಗನೆ ಆಗುತ್ತೆ. ಈ ರೀತಿ ಪಾಯಸವನ್ನು ನಾವು ನೈವೇದ್ಯಕ್ಕೆ ಮತ್ತು ಏನಾದರೂ ಫಂಕ್ಷನ್ ಇದ್ದಾಗ ಯಾರಾದರೂ ಗೆಸ್ಟ್ಗಳು ಬಂದಾಗ ಈಸಿಯಾಗಿ ಮಾಡ್ಬೋದು. ನಾನೀಗ ಒಂದು ಬೌಲ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಪ್ರಮಾಣದಲ್ಲಿ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಹೀಗೆ ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದಾದ್ಮೇಲೆ ಏಲಕ್ಕಿ ಪುಡಿಯನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಘಮನೂ ಸಹ ಇರುತ್ತೆ. ಇದಕ್ಕೆ ಬೇಕಾದರೆ ನೀವು ಬಾದಾಮ್ ಪುಡಿ ಮತ್ತು ಕೇಸರಿ ಅದನ್ನು ಸಹ ಆ್ಯಡ್ ಮಾಡ್ಬೋದು. ಸೊ ನಾನೀಗ ಬೇಡ ಅಂತ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾವಿವಾಗ ಪ್ಲೇಟಿಗೆ ಎತ್ತಿಟ್ಕೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಈ ಒಂದು ಪಾಯಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ಎಷ್ಟು ರುಚಿಯಾಗಿದೆ ಅಂತ ಹೇಳಿ ಸಹ ಹೋಗ್ತಾರೆ. ಚೆನ್ನಾಗಿರುತ್ತೆ. ಬೇಕಿದ್ರೆ ಒಣಶುಂಠಿನೂ ಸಹ ಹಾಕ್ಕೋಬೋದು. ಸಿಂಪಲ್ಲಾಗಿ ಪಾಯಸ ಮಾಡಿದ್ರೆ ಚೆನ್ನಾಗಿ. ಈ ಥರ ಒಂದು ಕುದಿಸ್ಕೊಂಡ್ಬಿಟ್ರೆ ಪಾಯಸ ರೆಡಿ ಆಯಿತು ಅಂತ ಅರ್ಥ. ನೋಡಿ ಪಾಯಸ ರೆಡಿ ಆಯಿತು, ತುಂಬ ಚೆನ್ನಾಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಪಾಯಸ. ನಮ್ಮ ಮನೆಯಲ್ಲಿ ಈ ಪಾಯಸನ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ, ನನ್ನ ಹಸ್ಬೆಂಡಿಗೂ ಅಷ್ಟೇ. ಯಾವಾಗಾದರೂ ಸ್ವಲ್ಪ ಬೇಜಾರಾದಾಗ ಸ್ವೀಟ್ ತಿನ್ನಬೇಕು ಅಂದಾಗ ಪಾಯಸ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಈ ಒಂದು ರೆಸಿಪಿನ ನೀವು ಸಹ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಬಾಯ್ ಬಾಯ್, ಸಿ ಯು. ಮತ್ತೆ ಒಂದು ಒಳ್ಳೆ ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.